ಕ್ರಿಸ್ತಪೂರ್ವ 1ನೇ ಶತಮಾನದಲ್ಲಿ ಇಸ್ರೇಲ್ನ ರೋಮನ್ರು ಆಕ್ಯುಪೈ ಮಾಡ್ಕೊಂಡಾಗ ಯಹೂದಿಗಳು ಈ ಕಡೆ ಓಡ ಬಂದರು. ನಾವು ಆಶ್ರಯ ಕೊಟ್ಟಿವಿ ಅವರಿಗೆ. ಯುರೋಪ್ ಹೋದರೆ ಯಹೂದಿಗಳನ್ನೆಲ್ಲ ಅವರು ತುಂಬ ಶೋಷಣೆ ಮಾಡಿದ್ರು. ನಾವು ಶೋಷಣೆ ಮಾಡಲಿಲ್ಲ, ನಮ್ಮ ನಡುವೆ ಇರೋದಕ್ಕೆ ಅವಕಾಶ ಕೊಟ್ಟಿವಿ ಅವರಿಗೆ. ಆಮೇಲೆ 1ನೇ ಶತಮಾನದಲ್ಲಿ ಜೀಸಸ್ ಕ್ರೈಸ್ಟ್ನ ನೇರ ಶಿಷ್ಯ ಸೈಂಟ್ ಥಾಮಸ್ ಕೋರಮಂಡಲ್ ಕೋಸ್ಟ್ನಲ್ಲಿ ಕ್ರಿಶ್ಚಿಯನಿಟಿಯನ್ನು ಪ್ರಚಾರ ಮಾಡಿದ ಕ್ರಿಸ್ತನ ನೇರ ಶಿಷ್ಯ 1ನೇ ಶತಮಾನದಲ್ಲಿ. ಅದನ್ನು ಅವಕಾಶ ಮಾಡಿಕೊಟ್ಟದ್ದು ಹಿಂದೂ ಇಂಡಿಯಾ. ಪ್ರಾಫೆಟ್ ಮೊಹಮ್ಮದರ ಬದುಕಿನ ಕಾಲದಲ್ಲಿ ಕ್ರಿಸ್ತಶಕ 629ರಲ್ಲಿ ಕೇರಳದ ಕೊಡಂಗಲ್ಲೂರಿನಲ್ಲಿ, ಅಂದರೆ ಅಲ್ಲಿ ಆ ಪ್ರದೇಶದ ಅರಸ ತನ್ನ ಒಂದು ದೇವಸ್ಥಾನವನ್ನು ಅರಬ್ ವರ್ತಕರಿಗೆ ಬಿಟ್ಟುಕೊಟ್ಟ. ಅವರು ನಮ್ಮದು ಹೊಸ ಧರ್ಮ, ಅದಕ್ಕೆ ನಮ್ಗೆ ಒಂದು ಪ್ರೇಯರ್ಗೆ ನಮ್ಗೆ ಜಾಗ ಬೇಕು ಅಂತ ಆ ಹಿಂದೂ ಅರಸ ತನ್ನ ಒಂದು ಹಿಂದೂ ಮಂದಿರವನ್ನು ಅವ್ರಿಗೆ ಬಿಟ್ಟುಕೊಟ್ಟ. ಪ್ರವಾದಿ ಮೊಹಮ್ಮದರ ಬದುಕಿನ ಕಾಲದಲ್ಲೇ ಅವರು ತೀರಿ ಹೋದಕ್ಕೆ 3 ವರ್ಷಗಳ ಮೊದಲೇ ಅರೇಬಿಯಾದಿಂದ ಬಹುದೂರವಾದ ಭಾರತದಲ್ಲಿ ಒಂದು ಮಸೀದಿ ನಿರ್ಮಾಣ ಆಯಿತು. ಮಾಡಿಕೊಟ್ಟವ್ರು ಯಾರು? ಹಿಂದೂಗಳ ಅವಕಾಶ ಮಾಡಿಕೊಟ್ರು. ಆಮೇಲೆ ಪಾರ್ಸಿಗಳು ಬಂದು ಅವ್ರಿಗೂ ನಾವು ಅವಕಾಶ ಮಾಡಿಕೊಟ್ವಿ. ಅಂದರೆ ಎಲ್ಲರನ್ನೂ ಸೇರಿಸ್ಕೊಂಡು ನಾವು ಕಾಂಪೋಸಿಟ್ ಕಲ್ಚರ್ ಅದು. ಉಳಿದವರೆಲ್ಲ ನೋ, ಯಾರನ್ನೂ ಓಕೆ. ಅದನ್ನು ನಮ್ಮಲ್ಲಿ ಸ್ವಲ್ಪ ಕೆಲವರು ಕಲಿತುಕೊಂಡ ಮೇಲೆ ಅವರು ನಮ್ಮಿಂದ ದೂರ. ಅಂದರೆ ಎಲ್ಲಿವರೆಗೂ ಈ ಹಿಂದೂ ಮೌಲ್ಯಗಳಿದ್ದವು ನಮ್ಮಲ್ಲಿ, ಆ ರೀತಿ ಎಲ್ಲರೂ ಅಂದರೆ ನಾವು ಶಾಂತಿ, ಸಹನೆ, ಸಹಬಾಳ್ವೆ ಇದರಲ್ಲಿ ಒಟ್ಟಾಗಿರಬೇಕು ಅಂತ ನಾವು ರೂಪಿಸ್ಕೊಂಡಂಥ ಮೌಲ್ಯಗಳಿವೆ. ಅವು ನಾವು ಸನಾತನ ಧರ್ಮ ಅಂತ ಹೇಳ್ತೇವೆ, ಆಯಿತಾ? ಆ ಮೌಲ್ಯಗಳನ್ನು ಪಾಲಿಸೋರು ಅದನ್ನೇ ಅನುಸರಿಸ್ತಾ ಇದ್ದಾರೆ. ಆದರೆ ಪಶ್ಚಿಮದಲ್ಲಿ ಅದನ್ನು ಫಾಲೋ ಮಾಡಲಿಲ್ಲ. ಮತ್ತು ಆ ಪಶ್ಚಿಮದ ಆ ಒಂದು ಕೊಲ್ಲಲ್ಪಡದೆ ಉಳ್ಕೊಳ್ಳುವ ಅಂಥ ಒಂದು ಮನೋಭಾವ ಬೆಳೆಸ್ಕೊಂಡು ನಮ್ಮನ್ನು ಕೆಲವರು ಬೆಳೆಸ್ಕೊಂಡಾಗ ಅವ್ರು ಏನು ಮಾಡಿದ್ರು? ಈ ದೇಶವನ್ನು ಒಡೆದರು. 47ರಲ್ಲಿ ಅವರು ಬೇರೆ ದೇಶವನ್ನು ಮಾಡಿಕೊಂಡ್ರು. ನೀವು ನೋಡಿ, ಆ್ಯಕ್ಚುಲಿ ಹಿಂದೂಗಳು ಇದು ನನ್ನ ಯಹೂದಿಗಳಿಂದ ಹಿಡಿದು ನಾನು ಇದು ಪಾರ್ಸಿಗಳ ತನಕ ಹೇಳಿದ್ದೀನಿ, ಎಲ್ಲರೂ ಇಲ್ಲಿ ಇರಿಸ್ಕೊಂಡ್ರು. ನಾವು ನಮ್ಮ ಪೊಲಿಟಿಕಲ್ ಪವರನ್ನು ಹಂಚ್ಕೊಂಡ್ವಿ ಎಲ್ಲರ ಜೊತೆಯಲ್ಲಿ, ಮತ್ತು ನಮ್ಮ ಸಂಪನ್ಮೂಲಗಳನ್ನ ಅವ್ರ ಜೊತೆ ಹಂಚ್ಕೊಂಡ್ವಿ. ನೀವು ಬೇರೆ ಅಲ್ಲ ಅಂತ ಅವ್ರು ನಮ್ಮ ಪಕ್ಕದಲ್ಲಿ ನಮ್ಮ ಜೊತೆಲಿ ಇರಿಸ್ಕೊಂಡ್ವಿ. ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ, ಸಿಂಧನ್ನು ಆಕ್ರಮಣ ಮಾಡಿಕೊಂಡು ಅಲ್ಲಿ ಇಸ್ಲಾಮನ್ನು ಸ್ಥಾಪಿಸಿಲ್ಲ ಮೊಹಮ್ಮದ್ ಬಿನ್ ತುಘಲಕ್. ಒಂದೆರಡು ಶತಮಾನಗಳ ನಂತರ ಅಲ್ಲಿ ಹಿಂದೂ ಆ ಸಿಂಧನ್ನು ರಾಷ್ಟ್ರಕೂಟರು ಆಕ್ರಮಿಸ್ಕೊಂಡು ಅಲ್ಲಿರೋ ಮುಸ್ಲಿಮರನ್ನೆಲ್ಲ ಹೊರಗೆ ಕಳಿಸಿ ಅರಬ್ಬರನ್ನೆಲ್ಲ ಮತ್ತೆ ಅದನ್ನು ಹಿಂದೂ ಮಾಡಬಹುದಾಗಿತ್ತು. ರಾಷ್ಟ್ರಕೂಟರು ಮಾಡಲಿಲ್ಲ. ಬದಲಾಗಿ ನೀವು ನಮ್ಮವರೇ ಇಟ್ಕೊಂಡು ಸಿಂಧನ ಮುಸ್ಲಿಂ ಅರಸರಿಂದ ಕಪ್ಪ ಕಾಣಿಕೆಯನ್ನು ಸ್ವೀಕರಿಸಿದರು. ಅಂದರೆ ನಮಗೆ ಯಾರೂ ಹೊರಗಿನವರಲ್ಲ. ಇದರಿಂದ ನಾವು ಓಕೆ ಅದರಿಂದ ಕೊನೆಗೆ ಓಕೆ ನಾವು ಹಂಚ್ಕೊಂಡಿದ್ದೀವಿ. ನಾವು ನಮ್ಮ ಸಂಪನ್ಮೂಲಗಳನ್ನು ಮತ್ತು ನಮ್ಮ ರಾಜಕೀಯ ಅಧಿಕಾರವನ್ನು ನಾವು ಎಲ್ಲರ ಜೊತೆಲೂ ಹಂಚ್ಕೊಂಡ್ವಿ. ಬನ್ನಿ ನಮ್ಮ ಜೊತೆ ಇರಿ, ಒಟ್ಟಾಗಿರೋಣ. ಆದರೆ ಯಾವಾಗ ಮುಸ್ಲಿಮರು ಒಂದು ಪ್ರದೇಶದಲ್ಲಿ ಮೆಜಾರಿಟಿಗೆ ಬಂದುಬಿಟ್ರು, ಆವಾಗ ಅಲ್ಲಿ ಆ ಪ್ರದೇಶದ ಸಂಪನ್ಮೂಲಗಳನ್ನು ಮತ್ತು ಪೊಲಿಟಿಕಲ್ ಪವರನ್ನು ನಮ್ಮ ಜೊತೆ ಹಂಚಿಕೊಳ್ಳಲಿಕ್ಕೆ ತಯಾರಾಗಿರಲಿಲ್ಲ. ಪಾಕಿಸ್ತಾನ ಕೇಳಿದ್ರು, ಆಯಿತು, ಆಗ ಕೊಟ್ಟುಬಿಟ್ರು ನಮ್ಮವರು, ಆಯಿತು. ಅನಂತರ ಒಂದು ಹಂತದಲ್ಲಿ ಕೆಲವು ಸಿಕ್ಕರು, ನಾವು ಬೇರೆ ಹಿಂದೂಗಳಲ್ಲ, ನಾವು ಭಾರತೀಯರಲ್ಲ ಅನ್ನೋ ಮನೋಭಾವವನ್ನು ಬೆಳೆಸ್ಕೊಂಡಾಗ ನಮ್ಮಿಂದ ದೂರ ಹೋಗಿ ಪ್ರಯತ್ನ ಪಟ್ಟರು. ಖಾಲಿಸ್ತಾನ್ ಮೂವ್ಮೆಂಟ್ ನಡೆಸಿದ್ರು. ನಿಮಗೆ ಗೊತ್ತಿದೆ. ಮತ್ತೊಂದು ಹಂತದಲ್ಲಿ ನಾರ್ತ್ ಈಸ್ಟ್ನಲ್ಲಿ ಕ್ರಿಶ್ಚಿಯನ್ ಒಂದು ಸಿಕ್ಕಂತ ದೊಡ್ಡದಾಗಿ ಬಂದಾಗ ಅವರು ಸಹ ತಮ್ಮನ್ನು ನಾವು ಭಾರತೀಯರಲ್ಲ, ನಿಮ್ಮ ಜೊತೆ ಇರಲ್ಲ ಅಂತ ಸ್ವಾತಂತ್ರ್ಯವನ್ನು ಬಯಸಿದಂಥ ಇದು ನಡೆದಿತ್ತು. ತಮಿಳುನಾಡಿನಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ನಾವು ಹಿಂದೂಗಳಲ್ಲ, ನಮಗೆ ಈ ಧರ್ಮ ಇಲ್ಲ, ನಾವು ಅಂಥದ್ದು ನಾಸ್ತಿಕರು ಅನ್ನೋ ಒಂದು ದ್ರವಿಡಿಯನ್ ಮೂವ್ಮೆಂಟ್ ಬಂದಾಗ ತಮಿಳುನಾಡಿನಲ್ಲೂ ಸಹ ಈ ದೇಶದಿಂದ ಹೊರಗೋಗುವಂಥ ಮನೋಭಾವ ಬೆಳೀತು. ದ್ರವಿಡಿಯನ್ ಮೂವ್ಮೆಂಟ್ ಅಂದರೆ ಈ ದೇಶವನ್ನು ಒಟ್ಟಾಗಿ ಉಳಿಸ್ಕೊಳ್ಳೋರು ಯಾರು? ಎಲ್ಲರೂ ಒಟ್ಟಾಗಿರೋಣ ಇಲ್ಲಿ ಅಂತ ಒಂದಾಗಿ ಉಳಿಸ್ಕೊಂಡು ಹೀಗೆ ಇಟ್ಕೊಳ್ಳೋಣ ಅಂತ ಹೇಳೋರು ಯಾರು? ಹಿಂದೂಗಳು. ಬೇರೆಯವರು ಎಲ್ಲಿ ತಂದು ಮೆಜಾರಿಟಿ ಆಗ್ತದೋ ಆದಾಗ ಆ ಪ್ರದೇಶದಲ್ಲಿ ಸಂಪನ್ಮೂಲಗಳನ್ನ ಪೂರ್ತಿಗೆ ತಮ್ಮದಾಗಿಸ್ಕೊಳ್ಳೋ ಪ್ರಯತ್ನ ಪಡ್ತಾರೆ ಮತ್ತು ಅಲ್ಲಿ ರಾಜಕೀಯ ಅಧಿಕಾರವನ್ನು ತಾವೇ ಇಟ್ಕೋತಾರೆ, ಹಿಂದೂಗಳ ಜೊತೆ ಹಂಚ್ಕೊಳ್ಳಲ್ಲ.